ಇಂಜೆಕ್ಷನ್ ಮಾಡ್ತಾರ. ನಾ ಕೇಳಿನ ಅವ್ರಿಗೆ ಒಂದ್ಸಲ, ಏನ್ರಿ ಡಾಕ್ಟರ್ ಇದು ನೀವೆಲ್ಲದಕ್ಕೂ ಎರಡೆರಡು ಇಂಜೆಕ್ಷನ್ ಮಾಡ್ತಿರಲ್ಲ ಎದಕ್ಕೆ ಅಂತ ಹೇಳಿ. ಅವ್ರು ಏನಂದ್ರಂದ್ರ, ಈ ಒಂದನೇ ಇಂಜೆಕ್ಷನ್ ಫೇಲ್ ಆತಂತಂದ್ರ ಎರಡನೇ ಇಂಜೆಕ್ಷನ್ ಕೆಲಸ ಮಾಡ್ತೈತ್ರಿ ಅಂತಂದ್ರ ಅವರು. ಎರಡೂ ಫೇಲ್ ಆದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ನಾನು. ಅವರು ಎರಡೂ ಫೇಲ್ ಆದ್ರೆ ಮ್ಯಾಕ್ ಗುಳಿಗೆ ಕೊಟ್ಟಿರ್ತೀನಿ ಸರ, ಹೆಂಗಾರ ಆರಾಮ್ ಹಾಗೆ ಹಾಕೈತ್ರಿ ಅಂದ್ರ ಅವರು ಮೊದಲನೇ ಸಲ ಒಂದು ಆಪರೇಷನ್ ಮಾಡಕ್ ಹೋಗಿದ್ದು. ಆಪರೇಷನ್ ಥಿಯೇಟರ್ ಒಳಗ ಆ ಪೇಷಂಟ್ ಕರ್ಕೊಂಡು ಹೋಗಿ ಮಲಗಿಸಿ ಆಪರೇಷನ್ ಮಾಡ್ಬೇಕು, ಇನ್ನೇನ್ ಆಪರೇಷನ್ ಮಾಡ್ಬೇಕು ಅಷ್ಟೊತ್ತಿಗೆ ಆ ಪೇಷಂಟ್ ಗಾಡಿ ಮ್ಯಾಗ ಒಂದು ಮಳಿಗೆ ಮಾಲೆ ಹಾಕಿದ್ರಂತ ನಮ್ ಡಾಕ್ಟರ್. ಆ ಪೇಷಂಟ್ ಕೇಳ್ತಾರ, ಡಾಕ್ಟರ್ ಈ ಮಾಲಿ ನೀವು ಯಾಕೆ ಗಾಡಿ ಮ್ಯಾಗಿಂದ ಹಾಕಿರಿ ಆಪರೇಷನ್ ಥಿಯೇಟರ್ ಒಳಗ ಅಂತೇಳಿ. ಅವಾಗ ನಮ್ಮ ಡಾಕ್ಟರ್ ಹೇಳ್ತಾರ, ನೋಡಪ್ಪ ಇದು ನಂದು ಮೊದಲನೇ ಆಪರೇಷನ್ ಐತಿ, ಆಪರೇಷನ್ ಸಕ್ಸಸ್ ಆತು ಮಾಲಿ ನನಗ, ಆಪರೇಷನ್ ಫೇಲ್ ಆತು ಮಾಲಿ ನಿನಗೆ. ಈಗ ಅವ್ರ ಹತ್ತಕ್ಕೆ ಯಾವ್ದೋ ಒಂದು ಮುದುಕಿ ಬಂದಿದ್ಲಂತ ಅಜ್ಜಿ, ಡಾಕ್ಟರ್ ಸಾಹೇಬ್ರ ನಂಗೆ ಬಾ ತ್ರಾಸ ಆಗತ್ತತ್ರಿ ಏನಂತಕ್ಕೆ. ಇವರು ಆತ್ ಏನ್ ತ್ರಾಸ ಆಗತ್ತ ಹೇಳು, ಬಾ ತ್ರಾಸ ಆಗತ್ತತ್ರಿ ಡಾಕ್ಟರ್ ಸಾಹೇಬ್ರ ನಂಗ. ಅದೇ ಬೇ ನಿನಗ ಏನ್ ತ್ರಾಸ ಆಗತ್ತತಿ, ಏನ್ ತ್ರಾಸ ಆಗತ್ತತಿ ಹೇಳು ಅಂದ್ರಂತ. ಏನ್ ಡಾಕ್ಟರ್ ಸಾಹೇಬ್ರ ಬಾಳ ಅಂದ್ರ ಬಾ ತ್ರಾಸ ಆಗತ್ತತ್ರಿ ಅಂದಂತಕ್ಕೆ. ಅದಕ್ಕೆ ಇವ್ರೇನ್ ಹೇಳಿದಂತ, ನೋಡ್ಬೇ ಮುದುಕಿ, ನೀ ಸೂರ್ಯ ಮುಳುಗಿದ ಮ್ಯಾಲ ಬಿಸಿಲಾಗ ಒಂದ್ ತಾಸು ಕುಂತು ಬಿಡ್ಬೇ ಆರಾಮ್ ಹಾಕಿ ಅಂದ್ರಂತೀವ್ರು. ಆಮೇಲೆ ನಮ್ಮನ್ನ ಬಹಳ ಜನ ಕೇಳ್ತಾ ಇರ್ತಾರ, ನಮ್ಮ ವಿಡಿಯೋಗಳನ್ನ ನೋಡಿ ತುಂಬಾ ಜನ ಪ್ರೋತ್ಸಾಹ ಮಾಡಕತ್ತಾರ. ಕರ್ನಾಟಕದಾದ್ಯಂತ ಇವತ್ತು ಜನ ನಮ್ಮನ್ನ ಗುರ್ತಿಡಕತ್ತಾರ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಮೋಜ್ ಅಪ್ಲಿಕೇಶನ್ಗಳಲ್ಲಿ ನಮಗೆ ಸುಮಾರು 3 ಲಕ್ಷ ಫಾಲೋವರ್ಸ್ ಆಗ್ಯಾರ. ಅದೆಲ್ಲ ನಿಮ್ಮ ಉಳ್ಕುಂದ್ ಗ್ರಾಮದವರ, ನಮ್ಮ ಊರಿನವರ ಒಂದು ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರ ಹೊರಗಿನವ್ರು ಸಪೋರ್ಟ್ ಮಾಡಂಗಿಲ್ಲ. ನಮ್ಮ ಊರಿನವ್ರು ನಮ್ಮನ್ನ ಹೆಂಗೆ ಬೆಳೆಸಾಕತ್ತೀರಿ, ನಿಮಗೆ ನಾವು ಬಹಳ ಚಿರಋಣಿ ಆಗಿದ್ದೇವೆ. ಅದಕ್ಕೆ ಜನ ಕೇಳ್ತಿರ್ತಾರ, ಸರ ನೀವು ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿರ್ತೀರಿ, ವಿಡಿಯೋ ಮಾಡ್ಬೇಕಾದ್ರೆ ನಿಜ ಜೀವನದೊಳಗೂ ಹಿಂಗೆ ಇರ್ತೀರೇನ್ರಿ ಅಂತ ಕೇಳ್ತಾರ. ದೇವರಾಣಿ ನಿಜ ಜೀವನದೊಳಗೆ ನಾವು ಹಂಗಿಲ್ರಿ. ನಾನು ಹೆಂಡ್ತಿನೂ ಮನ್ಯಾಗ ಬಡಿತಾಳ್ರಿ. ರೀ ರೀ ನಾ ಎಲ್ಲಿ ಬಡಿತೇನೆ ನಿಮಗ? ಏನಾರ ಒಂದ್ ಸುಳ್ಳು ಹೇಳತ್ತಾರೇನಾ? ನಾ ಹೇಳಿದ್ದು ನಾನು ಹೆಂಡ್ತಿನೂ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಬಡಿತಾಳ ಅಂತ ಹೇಳಿದ್ದು. ಹಂಗ ಎಲ್ಲರಿಗೂ ರೊಟ್ಟಿ ಮಾಡಕ್ ಬರ್ತೈತ್ಲ? ಎಲ್ಲಾರಿಗೂ ಬರ್ತೈತ್ರಿ. ಹುಲ್ಕುಂದಾಗಂತೂ ಹೆಣ್ಮಕ್ಳು ಭಾಳ ಶಾನೆ ಅದಾರ್ರಿ, ರೊಟ್ಟಿ ಮಾಡ್ತಾರ್ರಿ. ಯಾರಿಗಾರ ರೊಟ್ಟಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಐಕೆ ಅಂತ ಒಂದು 2 ದಿವಸ ಟ್ರೈನಿಂಗ್ ಬರ್ರಿ, 50 ರೂಪಾಯಿ ಫೀಸ್ ಐತೆ ಅಷ್ಟೇ. ನಾವು ಇನ್ನೊಂದು 2 ದಿವಸ ಇರ್ತೇವೆ, ಹೇಳಿ ಕೊಡ್ತೇವೆ. ಅದೇನು ಬ್ಯಾಡ್ರಿ. ರೀ ಅಂದಂಗ ನಮ್ಮ ಮಗಳಿಗೆ ಶಾಲ್ಯಾಗ ಹೋಮ್ವರ್ಕ್ ಕೊಟ್ಟಾರ್ರಿ. 10 ಮಂದಿ ಸ್ವಾತಂತ್ರ್ಯ ಯೋಧರದ ಹೆಸರು ಬರಿಬೇಕಂತ್ರಿ. 10 ಮಂದಿ ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಬರಿಬೇಕಂತ? ಹೌದ್ರಿ, 10 ಮಂದಿ. ಯಾವ್ದಾರ ಒಂದ್ 10 ಹೆಸರು ಹೇಳ್ರಿ. ನಂದೊಂದು ಬರ್ಕೊಂಡಿಲ್ಲ ರೀ. ನಿಮ್ದ ಯಾಕ? ನೀವೇನ್ ಸ್ವಾತಂತ್ರ್ಯ ಹೋರಾಟಗಾರರೇನ? ನನಗೇನ್ ಸ್ವಾತಂತ್ರ್ಯ ಸಿಕ್ಕತ್ತೆ? ಇನ್ನೂ ಅದು ಸ್ವಾತಂತ್ರ್ಯ ಸಂಬಂಧ ಹೋರಾಡಕತ್ತಲ್ಲ. ಕೇಳಿ ಮದುವೆ ಆದ ಗಂಡು ಮಕ್ಳು ಎಷ್ಟು ಮಂದಿ ಅದಾರ? ನಿಮ್ಗೆಲ್ಲ ಸ್ವಾತಂತ್ರ್ಯ ಸಿಕ್ಕೇತಿಲ್ರಿ? ನೋಡಲ್ಲ ಇಲ್ಲ ಅಂತ. ಪಾಪ ಅವ್ನು ಮದುವೆ ಆಗಿಲ್ಲ, ಇನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇನ್ನು ಮದುವೆ ಆದ್ರೆ ಯಾವ ಬಾಳೆ ಪಾಪ. ಗಂಡು ಮಕ್ಕಳ ಮ್ಯಾಗ ಯಾರಿಗೂ ಕೊರೋನಾನೇ ಇಲ್ಲ ಅಂದಂಗ. ನೀವು ಇಂಗ್ಲಿಷ್ ಕ್ಲಾಸ್ ಹಚ್ಚಿದ್ದೋದಲ್ಲ? ಹೌದ್ರಿ. ನಿನಗೆ ಇಂಗ್ಲಿಷ್ ಬರ್ತೈತಿ? ಓ, ನನಗ ಇಂಗ್ಲಿಷ್ ಬರ್ತೈತಿ ಅಂತ ಕೇಳಾಕೈತರಿ. ಇಂಗ್ಲಿಷ್ ಈಸ್ ಕಮ್ಮಿಂಗ್ ಟು ಮೀ. ಇಂಗ್ಲಿಷ್ ಈಸ್ ಕಮಿಂಗ್ ಟು ಯು? ಹೌದು. ಹಂಗಂದ್ರೆ ಒಂದು ಕೆಲಸ ಮಾಡ, ನಾ ಕನ್ನಡದಾಗ ಒಂದಿ ಶಬ್ದ ಕೇಳ್ತಾನೆ, ಅವ್ಕೆ ಇಂಗ್ಲಿಷ್ನಾಗ ಏನಂತ ಹೇಳ್ತೀವಿ? ಆತ್ರಿ, ಕೇಳ್ರಿ. ಈ ಮದುವೆ ಆದ ಗಂಡ್ಮಕ್ಳಿಗೆ ಏನಂತಾರು? ಮದುವೆ ಆದ ಗಂಡ್ಮಕ್ಳಿಗೆ ಅಂಕಲ್ ಅಂತಾರು. ಮತ್ ಮದುವೆ ಆದ ಹೆಣ್ಮಕ್ಳಿಗೆ ಆಂಟಿ ಅಂತಾರ್ರಿ. ದೊಡ್ಡಪ್ಪಗೆ ಬಿಗ್ ಅಂಕಲ್. ಮತ್ ದೊಡ್ಡಮ್ಮಗೆ ಬಿಗ್ ಆಂಟಿ. ಚಿಕ್ಕಪ್ಪಗೆ ಸ್ಮಾಲ್ ಅಂಕಲ್. ಮತ್ ಚಿಗವ್ಗೆ ಸ್ಮಾಲ್ ಆಂಟಿ. ಹೆಂಡತಿಗೆ ವೈಫ್. ಹೆಂಡತಿ ತಂಗಿಗೆ ಸ್ಮಾಲ್ ವೈಫ್. ಅದು ಸ್ಮಾಲ್ ವೈಫ್ ಅಲ್ರಿ, ಅದು ಫ್ಲೋ ಒಳಗ್ ಬಂತ್ರಿ. ನೀವ್ ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ. ಫ್ಲೋದಾಗ ಬಂದ್ರು ಬಾ ಚೆನ್ನಾಗಿ ರೀ. ನೀವ್ ಮತ್ತೇನ್ರಿ ಕೇಳ್ರಿ, ನಾ ಕರೆಕ್ಟ್ ಹೇಳ್ತೇನೆ. ನಮ್ ಉಳ್ಕೊಂಡ್ ಊರಾಗ ಹೆಣ್ಮಕ್ಳು ಬಹಳ ಅದ್ಭುತವಾಗಿ ಬೈತಾರ. ಏನೇನು ಬೈತಾರ ಅಂತಂದ್ರ, ಬಾಬಾ, ಬಾಡ್ಕು, ಹಾಟ್ಯ, ಬಾಡ್ಯ, ಇವಕ್ಕೆಲ್ಲ ಇಂಗ್ಲಿಷ್ನಾಗ ಏನಂತಾರ ಹೇಳ? ರೀ ನನಗೆ ಇಂಗ್ಲಿಷ್ ಬರುದಿಲ್ಲ, ಬೇಡ್ರಿ.
ಇಂಗ್ಲಿಷ್ ಬರೋದಿಲ್ಲ? ನಂಗೆ ಇಂಗ್ಲಿಷ್ ಬರುದಿಲ್ರಿ, ನನ್ ತಲೆ ತಿನ್ಬೇಡ್ರಿ, ಬಿಟ್ಟು ಬಿಡ್ರಿ. ನೋಡ್ರಿ ಬಂಧುಗಳೇ, ನಮ್ಮ ಕನ್ನಡ ಭಾಷೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ವಿಶಾಲವಾಗಿದೆ. ನಮ್ದು ಒಂದು ಭಾಷೆ ಒಳಗ ಎಲ್ಲಾ ಸಂಬಂಧಗಳಿಗೆ ಬಾಂಧವ್ಯಗಳಿಗೆ ಒಂದು ಹೆಸರಿಟ್ಟು ನಾವು ಕರಿತೇವೆ. ಅದು ಇಂಗ್ಲಿಷ್ ಒಳಗೆ ಗಂಡು ಮಕ್ಳಿದ್ರ ಅಂಕಲ್, ಹೆಣ್ಮಕ್ಳಿದ್ರ ಆಂಟಿ, ಜಗಡಕ್ಕೆ ಆಂಟಿ. ಹೌದಲ್ಲ? ನಮ್ಮ ಕನ್ನಡ ಭಾಷೆ ಅಷ್ಟು ವಿಶಾಲವಾಗೈತಿ, ಬಹಳ ಶ್ರೀಮಂತದಿಂದ ಐತಿ. ನಾ ಅದ್ರೊಳಗ ಕನ್ನಡ ಪಂಡಿತ ಅದ ನೋಡ್ರಿ. ಏನಂದ್ರಿ? ನಾ ಕನ್ನಡ, ನೀವು ಕನ್ನಡ ಪಂಡಿತ್ ಅದರಿ? ಹೌದು. ಏನಂತ ತಿಳ್ಕೊಂಡ ಅಂದ್ರ, ಹಂಗಿದ್ರೆ ನಾನು ನಿಮ್ ಕೆಲವೊಂದ ಇಂಗ್ಲಿಷ್ ಒಳಗ ಪದಗಳು ಕೇಳ್ತೇನೆ, ಆತರ ಅರ್ಥ ಹೇಳ್ರಿ ನೋಡೋಣ. ಕೇಳುವಂತವಳಾಗು ಬಾಲೆ. ಸರಿ, ಏರ್ ಹಾಸ್ಟೆಸ್ಗೆ ಏನಂತಾರ ಹೇಳ್ರಿ? ಆ ವಿಮಾನದಾಗ ಊಟ ತಗೊಂಡ್ಬರ್ತಾಳ ಆಕೆ, ಅಕ್ಕಿನಾರಿ. ಗಗನ ಸುಂದರಿ, ನರ್ಸ, ಚಿಕಿತ್ಸಾ ಸುಂದರಿ, ಲೇಡಿ ಟೀಚರ್, ವಿದ್ಯಾ ಸುಂದರಿ, ಮೇಡ್, ಸ್ವಚ್ಛತಾ ಸುಂದರಿ, ವೈಫ್, ಜಗಳ ಸುಂದರಿ. ರೀ ಸರಿ ಹೋಗ್ಲಿ. ಗರ್ಲ್ ಫ್ರೆಂಡಿಗೆ ಏನಂತಾರೋ? ಖಾಸಗಿ ಸುಂದರಿ. ಏನಂದ್ರಿ? ಏನಿಲ್ಲ ಅದನ್ನ ಕೇಳಿದಲ್ಲ, ಅದಕ್ಕೆ ಹೇಳಿನ. ನನಗೆ ಯಾವ ಗರ್ಲ್ ಫ್ರೆಂಡ್ ಇಲ್ಲ. ಹಂಗಿದ್ರ ನಿಮ್ಗೆ ಯಾರು ಬಿಡ್ತಾರ್ರಿ? ಹಾ, ನೀ ಹೇಳಿ ಬಿಡ್ತಿ. ಹೌದ್ ಮತ್ತ ರೀ. ಅಂದಂಗ ಆಗ ನೀವು ಬಾಳ ಚಂದ ಹಾಡಂದಿರಿ, ಒಳಿತು ಮಾಡೋ ಮನುಷ್ಯ ಅಂತ ಹೇಳಿ. ಹಂಗ ನನ್ ಹೊಗಳಿ ಒಂದು ಚಂದ ಅಂತ ಹಾಡ್ ಹೇಳ್ರಲ್ಲ. ನಿನ್ ಮಗ ಒಂದ್ ಚಂದ ಅಂತ ಹಾಡು ಹೇಳ. ಹೌದ್ರಿ, ಎಲ್ಲಾರು ಕೇಳ್ತಾರ್ರಿ. ಟ್ರೆಂಡಿಂಗ್ ದಾಗ ಯಾವ ಹಾಡು ಐತಪ್ಪ? ಕಡಿದು ಪಡಿದು ನಾವು ಮಾಡುದಿಲ್ಲಪ್ಪ. ಈ ಗಣೇಶಿಂದ ಯಾವ್ದೋ ಒಂದು ಹಾಡು ಬರ್ತಲ್ಲ ಈಗ, ಗಣೇಶಿಂದ ಮರ ಜೈನ ದನಿಯೋಣ, ಹೌದಲ್ಲ? ಜೈನ ದನಿಯೋ ನೀನ ಕಣ್ಣೋ ಸೊಬಗೆ ಮೈ ತುಂಬಿದೆ, ಹಳದಿ ಹಲ್ಲೋ ಸಂಬಳ ಸುರಿಸೋರೆ ನೆಗಡಿ ನಿನಗಾಗಿದೆ. ನನಗ್ ಹೊಗಳಿ ಹಾಡಂದ್ರೆ ಹಿಂಗ್ ಮಾಡ್ತೀರಿ? ಅದೇನೋ ಫ್ಲೋದಾಗ ಬಂದ್ಬಿಡುತ್ತೆ. ಏನ್ ಫ್ಲೋದಾಗ ಬರ್ತೈತಿ? ನೀವ್ ಹಿಂಗ್ ನಂಗ ಬಾಳ ಅವಮಾನ ಮಾಡ್ತೀರಂತ ಗೊತ್ತಿದ್ರ ನಾ ಬರತಿರ್ಕಿಲ್ರಿ, ನಾ ಹೋಗ್ತೇನ್ರಿ. ಹೋಗ್ಬೇಡ, ನೀವ್ ಬರೀ ಹಿಂಗ ಮಾಡ್ತೀರಿ, ನಾ ಹೋಗ್ತೇನೆ. ಯಾರ ಮೈಕ್ ಹಿಡ್ಕೋಬೇಕಪ್ಪ, ನಾನು ಹಿಂದೆ ಹಿಡ್ಕೋಬೇಕು. ಹೋಗ್ತಾಳೆ ಹಿಡ್ಕೋಬೇಕ. ಬಾ ಬಾ ಬಾ. ಧನ್ಯವಾದಗಳು ಸ್ನೇಹಿತರೆ, ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಹಂಗ ರಾಯಲ್ ತಂಡದವರು